ನೀವು ಈ 3 ಸೀಕ್ರೆಟ್ ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಫಸ್ಟ್ ವಿಡಿಯೋಗೆ 1 ಮಿಲಿಯನ್ ವ್ಯೂಸ್ ಬರುತ್ತೆ. ನೋಡಿ ಇನ್ಸ್ಟಾಗ್ರಾಮ್ ಅಲ್ಗೋರಿಥಮ್ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಗೆ ಮೋರ್ ವಾಚ್ ಟೈಮ್ ಟು ಗೆಟ್ ಮೋರ್ ರೀಚ್ ಟು ಡೈರೆಕ್ಟ್ಲಿ ಗೋ ವೈರಲ್. ಸೊ ಇಲ್ಲಿ ನಿಮ್ಮ ವಿಡಿಯೋನ ಯಾರೇ ಜಾಸ್ತಿ ಟೈಮ್ ನೋಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಅದಕ್ಕೆ ವಾಚ್ ಟೈಮ್ ಜಾಸ್ತಿ ಮಾಡ್ಕೊಳ್ಳೋಕೆ ನಮ್ಮ ಹತ್ರ ಟ್ರಿಕ್ ನಂಬರ್ 1 ಬರುತ್ತೆ. ಸ್ಪೆಷಲಿ ನೀವು ಯಾವುದೇ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಕ್ಯಾಪ್ಷನ್ 50 to 60 90 100+ ಈ ಕ್ಯಾಪ್ಷನ್ ಲೆಟರ್ಸ್ ನ ಇಟ್ಟರೆ ನೀವೇನಾದ್ರೂ ಡೀಟೇಲ್ಸ್ ಹೇಳ್ತಿರ್ತೀರಾ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನ ಕ್ಯಾಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಅಂತ ಒಂದೇ ವರ್ಡ್ ಮಾತಾಡಿದ್ರೆ ಸಾಕು. ನಿಮ್ ರೀಲ್ ಅಂತೂ ಆಲ್ರೆಡಿ ಒನ್ ಟೈಮ್ ಅವರು ಫುಲ್ಲಿ ನೋಡಿರ್ತಾರೆ. ಸೊ ಕ್ಯಾಪ್ಷನ್ ಓದಬೇಕಾದ್ರೆ ಅವ್ರಿಗೆ 30 50 60 ಲೆಟರ್ಸ್ ಓದಬೇಕಾದ್ರೆ ಎರಡೆರಡು ಸರ್ತಿ ನಿಮ್ಮ ರೀಲ್ ಬ್ಯಾಕ್ ಗ್ರೌಂಡ್ ಪ್ಲೇ ಆಗಿರುತ್ತೆ. ಇದರ ವಾಚ್ ಟೈಮ್ ಗೊತ್ತಿಲ್ಲದೇನೆ ಜಾಸ್ತಿ ಆಗತ್ತೆ. ಇದರಿಂದ ವ್ಯೂ ಜೊತೆಗೆ ರಿಚು ಜಾಸ್ತಿ ಸಿಗತ್ತೆ. ಇನ್ನೇನದಾಗಿ ಇದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಶೇರ್ ಬಟನ್ ಇದೆ ಆಯ್ತಾ. ನೀವು ಯಾವುದೇ ರೀಲ್ ಮಾಡಿ ಅದು ಜನಕ್ಕೆ ಒಳ್ಳೆ ಇಂಪಾರ್ಟೆನ್ಸು ವ್ಯಾಲ್ಯೂ ಇನ್ಫಾರ್ಮೇಶನ್ ಕೊಡ್ತಿದೆ ಅಂದ್ರೆ ಮಾತ್ರ ಜನ ಅಂತ ರೀಲ್ಸ್ಗಳನ್ನ ಶೇರ್ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ ಸ್ಪೆಷಲಿ ಶೇರ್ ಮೇಲೆನೆ ವೈರಲ್ ವಿಡಿಯೋಗಳನ್ನ ಜಾಸ್ತಿ ಹುಡುಕೊಡುತ್ತೆ. ಸೊ ಜನ ಯಾವ ವಿಡಿಯೋನ ಜಾಸ್ತಿ ಶೇರ್ ಮಾಡ್ತಿರ್ತಾರೆ ನೋಡಿ, ಅದಕ್ಕೆ ವಾಚ್ ಟೈಮು ವ್ಯಾಲ್ಯೂ ಇಂಪಾರ್ಟೆನ್ಸ್ ಇರುತ್ತೆ. ಹೀಗಾಗಿ ಆ ವಿಡಿಯೋಗಳು ಮಾತ್ರ ವೈರಲ್ ಆಗುತ್ತೆ. ಜನಕ್ಕೆ ನೀವು ಯಾವುದೇ ಕಂಟೆಂಟ್ ಕೊಡಿ, ಅದರಲ್ಲಿ ನಾಲೆಜ್ ಇರಲಿ ಮತ್ತು ಲೈಕ್ಸು ಕಮೆಂಟು ಈ ಫಾಲೋ ಎಲ್ಲ ಇದಕ್ಕೆ ತುಂಬ ಮ್ಯಾಟ್ರ್ ಆಗಲ್ಲ. ಬಟ್ ಶೇರ್ ಯಾವ್ದು ಜಾಸ್ತಿ ಆಗತ್ತೆ ಅದೇ ವಿಡಿಯೋಸ್ಗಳು ವೈರಲ್ ಆಗಿರುತ್ತೆ. ಇನ್ಕೊನೆಯದಾಗಿ ಮೂರನೇದಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಗುರು, ನಂತರ ಆಟೋ ಡಿ ಎಮ್ಸ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಯಾವುದು ಈ ಫ್ರೀ ಆಟೋ ಡಿ ಎಮ್ ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ ಡಿ ಎಮ್ ಅಂತ ಕಮೆಂಟ್ ಮಾಡಿದ್ರೆ ಈ ವೆಬ್ಸೈಟ್ನ ಲಿಂಕ್ ಡೈರೆಕ್ಟ್ಲಿ ನಿಮಗೆ ಡಿ ಎಮ್ಗೆ ಬರುತ್ತೆ. ಆದರೆ ನೀವು ಫಾಲೋ ಮಾಡಿದ್ರೆ ಮಾತ್ರ ಈ ಲಿಂಕ್ ಬರುತ್ತೆ. ಸೇಮ್ ಇದೇ ರೀತಿಯಾಗಿ ನೀವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಜನ ನಿಮ್ಮನ್ನು ಫಾಲೋ ಮಾಡೋ ಹಾಗೆ, ಕಮೆಂಟ್ ಮಾಡೋ ಹಾಗೆ, ಲೈಕ್ ಮಾಡೋ ಹಾಗೆ ನೀವು ಮೀಮ್ಸ್ ಎಲ್ಲ ಹಾಕ್ತಾ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ವಾಚ್ ಟೈಮ್ ಜಾಸ್ತಿ ಆಗೋದ್ರ ಜೊತೆಗೆ ಲೈಕು ಕಮೆಂಟು ಮತ್ತು ಫಾಲೋವರ್ಸ್ ಕೌಂಟ್ ಕೂಡ ಜಾಸ್ತಿ ಆಗೇ ಆಗತ್ತೆ.